ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ರೇಖಾ ಕನ್ನಡತಿ. ನನ್ನ ಆರ್ಕೆ ಮೀಡಿಯಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಗುಣಿತಾಕ್ಷರಗಳಿಂದ ಪದಗಳ ರಚನೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಯಾವ ರೀತಿ ಪದಗಳನ್ನು ರಚನೆ ಮಾಡ್ತೀವಿ ಅನ್ನೋದನ್ನು ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ನೋಡಿ ಸ್ನೇಹಿತರೆ, ಇಲ್ಲಿ ಪದಗಳು ನೋಡಿ. ಫಸ್ಟು ಕಕ್ಕೆ ತಲೆಕಟ್ಟು ಕ ಆಗಿದೆ ಆಗಲೇ, ಹೌದಾ? ಕಕ್ಕೆ ಇಲ್ಲಿ ಖ ನೋಡಿ. ಖ ಇಂದ ಖ ಯಾವ ರೀತಿ ಪದಗಳು ರಚನೆ ಆಗ್ತವೆ ನೋಡಿ. ಕಾಲ ಅಂದರೆ ಇಳಿದಾಗ ಹೇಗೆ ಪದಗಳು: ಗಾಯನ, ರಾವಣ, ಹಾರ, ಪಾಠ, ಸಾಗರ, ಜಾಣ. ಸೊ ಹೀಗೆ ಒಂದೊಂದಾಗಿ ನಾವು ಪದಗಳನ್ನು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಇದೇ ಥರ ನೀವು ಹೊಸ ಹೊಸ ಪದಗಳ ರಚನೆ ಮಾಡಿ. ಹಾಗೆಯೇ ನಾವು ಕಕ್ಕೆ ಗುಡ್ಸು ಕಿ ನೋಡಿ. ಕಕ್ಕೆ ಗುಡ್ಸು ಕಿ ಅಂತ ನೋಡಿದಾಗ ಕ ಪ್ಲಸ್ ಇ ಕಿ, ಕಿಟಕಿ ನೋಡಿ. ಅದೇ ಥರ ಗ ಪ್ಲಸ್ ಇ ಗಿರಿಧರ, ಮಿತವಾಗಿ, ಹಿಮ, ಪಿತೂರಿ, ಸಿತಾರ, ಜಿಗಿಯುವುದು ನೋಡಿ. ಇವೆಲ್ಲ ನಾವು ಬಳಸಿ ಅಂದರೆ ಗುಡಿಸನ್ನು ಒಂದು ಚಿಹ್ನೆನ ಉಪಯೋಗಿಸಿ ಬರೆದಿರ್ತಕ್ಕಂಥ ಅಕ್ಷರಗಳು. ಮುಂದೆ ನೋಡಿದಾಗ ಖಕ್ಕೆ ಗುಡಿಸಿನ ದೀರ್ಘ, ಇಲ್ಲಿ ದೀರ್ಘ ಬರುತ್ತೆ. ಅಲ್ಲಿ ಬರೀ ಗುಡಿಸು, ಇಲ್ಲಿ ದೀರ್ಘ ನೋಡಿ. ಪ್ರತಿ ಅಕ್ಷರಕ್ಕೂ ದೀರ್ಘ ಬಂದಿದೆ. ಕೀಚಕ, ಗೀಜಗ, ಮೀನು, ಹೀನಾಯ, ಪೀಠ, ಸೀಮೆ, ಜೀತ ನೋಡಿ. ಹೀಗೆ ದೀರ್ಘವನ್ನು ಉಪಯೋಗಿಸಿ ರಚಿಸ್ತಕ್ಕಂಥ ಪದಗಳನ್ನು ನಾವು ಇಲ್ಲಿ ಕಾಣ್ತೇವೆ. ಮುಂದೆ ನೋಡಿ, ಕಕ್ಕೆ ಕೊಂಬು ಕು ನೋಡಿ. ಕೊಂಬು ಬರುತ್ತೆ. ಸೊ ಆ ಕೊಂಬು ಅನ್ನೋದು ಯಾವ ಥರ: ಕುಮಾರ, ಗುಲಾಬಿ, ರುಮಾಲು, ಹುಮ್ಮಸ್ಸು, ಪುಟಾಣಿ, ಸುಮ, ಜುಗ್ಗ ಅಂದರೆ ಕ ಪ್ಲಸ್ ಉ, ಕು, ಕುಮಾರ. ಈ ಥರ ಕೊಂಬು ಅನ್ನೋ ಚಿಹ್ನೆನ ಉಪಯೋಗಿಸಿ ನಾವು ಅಕ್ಷರಗಳನ್ನು ರಚಿಸ್ತೀವಿ. ನೀವು ಈ ಗುಣಿತಾಕ್ಷರಗಳನ್ನು ತುಂಬ ಸುಲಭವಾಗಿ ಸರಿಯಾದ ರೀತಿಯಲ್ಲಿ ಕಲಿತ್ರೆ ನಿಮಗೆ ಪ್ರತಿಯೊಂದು ಅಕ್ಷರಗಳನ್ನು, ಪದಗಳನ್ನು ಓದಲಿಕ್ಕೆ ಬರುತ್ತೆ ಮಕ್ಕಳೇ. ಸೊ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಈ ರೀತಿಯಾಗಿ ನೀವು ಪ್ರತಿಯೊಂದು ಅಕ್ಷರಗಳನ್ನು ಅಂದರೆ ಗುಣಿತಾಕ್ಷರದ ಪದಗಳನ್ನು ಉಪಯೋಗಿಸಿ ಹೊಸ ಹೊಸ ಪದಗಳನ್ನು, ವಾಕ್ಯಗಳನ್ನು ರಚಿಸ್ತಾ ಹೋದರೆ ನಿಮಗೆ ಕನ್ನಡ ಅಕ್ಷರಗಳನ್ನು, ಪದಗಳನ್ನು, ವಾಕ್ಯಗಳನ್ನು, ಪಾಠಗಳನ್ನು ಓದೋದು ತುಂಬ ಸುಲಭ ಆಗುತ್ತೆ. ಸೊ ಖಂಡಿತ ಪ್ರಯತ್ನ ಪಡ್ತೀರಿ ಅಂದ್ಕೊಂಡಿದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಮಸ್ತೆ.